ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾವು ತಾಬೋಲಿದ್ದೀವಿ. ಸೊ ಬೆಳಗ್ಗೆ ಈಗ 7:15 ಆಗಿದೆ. ಎದ್ದಿದ್ದೀವಿ. ಸೊ ಬನ್ನಿ ರೂಮ್ ಟೂರ್ ಕೊಡ್ತೀನಿ. ಸೊ ಇದು ಹೋಮ್ ಸ್ಟೇ. ಇದು ನೀವು ತಾಬೋಲಿ ಹೋಟೆಲ್ಸ್ ಇಲ್ಲ, ಈ ಥರನೇ ಹೋಮ್ ಸ್ಟೇ. ಕಾಮನ್ ವಾಶ್ರೂಮ್ ಇರುತ್ತೆ, ತೋರಿಸಿದ್ದೀನಲ್ವಾ ಆ ಥರ. ರೂಮ್ ಒಳಗಡೆ ನೋಡಿ ಇದೇ ಕಾಟು, ಬಟ್ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಬಟ್ ಆದರೆ ಅವ್ರು ಯೂಸ್ ಮಾಡೋಕ್ಕೆ ಕೊಡಲ್ಲ. ಇದು ಸಮ್ಮರಲ್ಲಿ ಮಾತ್ರ ಓಪನ್ ಮಾಡ್ತಾರಂತೆ. ವಿಂಟರ್ಸಲ್ಲಿ ಇದು ಐಸ್ ಆಗಿಬಿಟ್ಟಿರ್ತಲ್ಲ ನೀರೆಲ್ಲ. ಸೊ ಟ್ಯಾಂಕಿಂದ ನೀರು ಬರಲ್ಲ ಟ್ಯಾಪ್ಸಲ್ಲಿ. ಬೆಡ್ಡಿಗೆ ಹೀಟರ್. ಇದು ಹೀಟರ್ ಮಾತ್ರ ಸೂಪರಾಗಿದೆ. ನಮಗೆಲ್ಲ ರಾತ್ರಿ ಶೆಕೆ ಆಗಿಬಿಡ್ತು, ತುಂಬ ಶೆಕೆ ಆಯಿತು. ಅಷ್ಟು ಹೀಟಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ನೋಡಿ, ಇದು ವ್ಯೂ ನಮ್ಮ ರೂಮಿಂದ. ಈಗ ಟೆಂಪ್ರೇಚರು -16 ಡಿಗ್ರೀಸ್ ಇದೆ ಇಲ್ಲಿ. ಕಿಚನ್ ತೋರಿಸ್ಲಾ ಹೇಗಿದೆ ಅಂತ. ಸ್ಪಿತಿ ಲೋಕಲ್ ಹೋಮ್ ಸ್ಟೇ ಕಿಚನ್ ಹೆಂಗಿರುತ್ತೆ ನೋಡಿ. ಇದೆಲ್ಲ ಹೀಟರ್ ಮ್ಯಾಂಡೇಟ್ರಿ. ಎಷ್ಟು ಚೆನ್ನಾಗಿ ಗಿಡಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಬೆಂಕಿ, ಇಲ್ಲಿ ರೋಟಿ ಆಗ್ತಾ ಇದೆ. ಇವತ್ತಿನ ಬ್ರೇಕ್ಫಾಸ್ಟು ಇದು ಪರೋಟ, ಮೊಸರು ಮತ್ತು ಉಪ್ಪಿನಕಾಯಿ. ಇದು ನೋಡಿ ಡ್ರೈ ಆ್ಯಪಲ್ಲು. ಇವರು ಆ್ಯಪಲ್ನ ಕಟ್ ಮಾಡಿ ಹೀಗೆ ಡ್ರೈ ಮಾಡಿರ್ತಾರೆ. ಟೇಸ್ಟ್ ಮಾಡೋಕೆ ಕೊಟ್ಟಿದ್ರು, ತುಂಬ ಚೆನ್ನಾಗಿದೆ, ತುಂಬಾ ಸ್ವೀಟಾಗಿದೆ. ಇಲ್ಲಿರೋ ಆ್ಯಪಲ್ಸ್ ಎಲ್ಲ ಜಾಸ್ತಿ ಎಲ್ಲ ಎಕ್ಸ್ಪೋರ್ಟ್ಗೆ ಇವ್ರು ಮಾಡೋದಂತೆ. ಸೊ ಇವಾಗ ಹೊರಡಬೇಕು. ಇವ್ರ ಹತ್ರ ಮಾತಾಡ್ತಾ ಇದ್ವಿ. ಇವ್ರು ಹೇಳ್ತಾಯಿದ್ರು ಈ ಊರಲ್ಲಿ ಒಂದು 60 ಮನೆ ಇದೆ. 60 ಮನೆಯಿಂದನೂ ಒಂದು 200 - 300 ಜನ ಇದ್ದಾರೆ ಅಷ್ಟೇ ಅಂತ. ಸೊ ಏನೇ ಫಂಕ್ಷನ್ ಆದರೂ, ಮಗು ಹುಟ್ಟಿದ್ರೆ ಎಲ್ಲ 60 ಮನೆಯವರು ಹೋಗಿ ನೋಡೋದು. ಮತ್ತು ಮದುವೆಗಳಾದರೆ ಎಲ್ಲ 60 ಮನೆಯವರು ಸೇರಿಕೊಂಡು ಹೆಲ್ಪ್ ಮಾಡಿಕೊಂಡು ಮದುವೆ ಮಾಡೋದು, ಆ ಥರ ಇದೆಯಂತೆ. ತುಂಬ ಯೂನಿಟಿ ಇದೆ ಅಂತ ಹೇಳ್ತಾಯಿದ್ರು ಈ ಊರಲ್ಲಿ, ಟಾಬೋ. ಸೊ ಇವಾಗ ಟಾಬೋಯಿಂದ ನೆಕ್ಸ್ಟು ಕಾಜಾ ಕಡೆ ಹೊರಡಬೇಕು. ಇಲ್ಲಿ ನೋಡಿ ಈ ಥರ ಗಲ್ಲಿಗಳು, ಇಲ್ಲಿ ಹೋಮ್ ಸ್ಟೇಗಳು ಇರೋದು. ಇಲ್ಲಿ ಗಲ್ಲಿಯಿಂದ ನಾವು ಲಗೇಜ್ನೆಲ್ಲ ಹೊತ್ಕೊಂಡು ಹೋಗಬೇಕು. ಸೊ ನಮ್ಮ ಲಗೇಜ್ ನಾವೇ ತೊಗೋಬೇಕು. ವಿಂಟರಲ್ಲಿ ಅವ್ರಿಗೆ ಲೇಬರ್ಸು ಕಷ್ಟ ಸಿಗೋದು. ಅಯ್ಯೋ ಇಲ್ಲಿ ನೋಡಿ ನಮ್ಮಿಂದ ಎಷ್ಟು ಬರ್ತಾ ಇದ್ದಾವೆ. ಸೊ ಈಗ ನಾವು ಹೋಮ್ ಸ್ಟೇಯಿಂದ ಆಚೆ ಬಂದಿದ ತಕ್ಷಣ ಇಲ್ಲೇ ಹತ್ರದಲ್ಲೇ ಒಂದು ಮಾನೆಸ್ಟ್ರಿ ಇದೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಇದೆ ಅದು ಮಾನೆಸ್ಟ್ರಿ. ಹೋಗ್ಬೋದು ಒಳಗಡೆ, ಒಳಗೆ ನೋಡೋಣ. ಸೊ ಇದೆ ಮಾನೆಸ್ಟ್ರಿ. ಇವರೆಲ್ಲ ಬುದ್ಧಿಸಮ್ ಫಾಲೋ ಮಾಡ್ತಾರೆ. ಅವ್ರ ಲ್ಯಾಂಗ್ವೇಜ್ ಬೋಧಿ, ಮಾತಾಡೋ ಲ್ಯಾಂಗ್ವೇಜು. ನೋಡಿ ಅಲ್ಲಿ ದೂರ ಒಂದು ಅದು ನಾವು ಗೋಂಪ ಅನಿಸುತ್ತೆ, ತೋರಿಸ್ತೇನೆ ರೀ. ಬೆಟ್ಟದ ಮೇಲೆ ಬೆಲ್ಲ ಹೊಡ್ರು ನೋಡಿ. ಈ ಮಾನೆಸ್ಟ್ರಿ ಜೊತೆಗೆ ಇನ್ನೊಂದು ಓಲ್ಡ್ ಮಾನೆಸ್ಟ್ರಿ ಇದೆ ನೋಡಿ, 996 AD. ಒಳಗೆ ನೋಡ್ಬೇಕು ಏನಿದೆ ಅಂತ. ನೋಡಿ ಏನೋ ಬರ್ದಿಟ್ಟಿದ್ದಾರೆ, ಹಿಸ್ಟ್ರಿ. ಬರ್ಡ್ಸ್ ಆಫ್ ಸ್ಪಿತಿ. ಇಷ್ಟು ವೆರೈಟಿ ಬರ್ಡ್ಸ್ ಇದೆ, ಗೊತ್ತೇ ಆಗಲ್ಲ ನೋಡಿ. ಏನೋ ಒಂದು ಚಿಕ್ಕವು ಕಾಣಿಸಿದ್ವು ಅಷ್ಟೇ ನಮಗೆ. ಸೊ ಇವರೆಲ್ಲ ರೆಸ್ಕ್ಯೂ ಟೀಮ್ ಅಂತ. ಇಲ್ಲಿ ಹೆಲ್ಪ್ ಮಾಡೋರು ರೆಸ್ಕ್ಯೂ ಟೀಮ್ ಅವರಂತೆ. ಅವ್ರು ಹೇಳ್ತಾಯಿದ್ರು ನಿಮಗೆ ನೀವು ಯಾವತ್ತು ವಾಪಸ್ ಹೋಗೋದು ಅಂತ. ನಾವು ಹೇಳಿದ್ದಕ್ಕೆ 27th ಅಂತ. ಅವ್ರು ಹೇಳ್ತಾಯಿದ್ರು 26th ಎಲ್ಲ ವಾಪಸ್ ಹೋಗ್ಬಿಡಿ, ಸ್ನೋ ತುಂಬ ಜಾಸ್ತಿ ಆಗುತ್ತೆ ಇಲ್ಲಿ. ಆವಾಗ ನೀವು ಸಿಕ್ಕಾಕೊಂಡ್ರೆ ಹೊರಡೋಕ್ಕಾಗಲ್ಲ, 10 ದಿನದ ಮೇಲೆ ಇಲ್ಲೇ ಸ್ಟಕ್ ಆಗಿಬಿಡ್ತೀರ ಅಂತ. ನೋಡಬೇಕು ಏನು ಮಾಡೋದು ಅಂತ. ಇದೆಲ್ಲ ಅವ್ರದ್ದು ಸಮಾಧಿ. ಅದ್ರ ಮೇಲೆ ಹಿಂಕಲ್ ಹಾಕಿದ್ದಾರೆ.
ಸಿಗ್ನಿಫೈ ಮಾಡುತ್ತೆ ಅನಿಸುತ್ತೆ. ಎಷ್ಟೊಂದಿದೆ. ಇವಾಗ ನಾವು ಬಂದಿರೋದು ಡಂಕರ್ ಮೊನೆಸ್ಟ್ರಿ. ದಾರಿ ನೋಡಿ. ಇದೇ ಮೊನೆಸ್ಟ್ರಿ ಎಂಟ್ರಿ ಆಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಸುತ್ತ ನೋಡಿ ಹೇಗಿದೆ. ಎಷ್ಟು ಚೆನ್ನಾಗಿ ಒಬ್ಬರು ಹುಲ್ಲನ್ನು ಇದು ಮಾಡ್ತಾ ಇದ್ದಾರೆ. ಕತ್ತೆ ಕೂಗ್ತಾ ಇರೋದು. ದಲೈ ಲಾಮಾ ಫೋಟೋ ನೋಡಿ ಅವ್ರು ಬಂದಿದ್ದಾಗ ಅಥವಾ ಇಲ್ಲಿ ಏನು ಬರ್ತಿದೆ ಅಂದರೆ ಇದು ದಲೈ ಲಾಮಾಸ್ ರೆಸಿಡೆನ್ಸ್ ಅಂತ ಬರ್ತಿದ್ದಾರೆ. ಬಟ್ ಒಳಗಡೆ ವಿಡಿಯೋ ಫೋಟೋ ಎಲ್ಲ ರೆಸ್ಟ್ರಿಕ್ಟೆಡ್. ಡಂಕರ್ ಮೊನೆಸ್ಟ್ರಿ ಸುತ್ತ ಇದೆ. ಬರ್ತಾ ಇರೋದು ಫ್ರೋಝನ್ ವಾಟರ್ಫಾಲ್ಗೆ. ಇಲ್ಲಿ ಟೆಂಪ್ರೇಚರ್ ಎಷ್ಟು ಡಿಪ್ ಆಗಿದೆ ಅಂದರೆ ಆ ವಾಟರ್ಫಾಲ್ ಕೂಡ ಫ್ರೀಸ್ ಆಗಿಬಿಟ್ಟಿದೆ. ತೋರಿಸ್ತೀನಿ. ಫ್ರೋಝನ್ ವಾಟರ್ಫಾಲ್ ಈಗ ತುಂಬ ಗಾಳಿ ಇದೆ. ನೀರು ಬೀಳ್ತಾ ಇದೆ. ಹರಿತಾ ಇದೆ. ಸ್ಪಿತಿ ರಿವರ್ ಇದು. ಸ್ಪಿತಿ ರಿವರ್ ಎಷ್ಟು ಬಿಡ್ತಿದೆ ನೋಡಿ. ಎಲ್ಲ ಐಸ್ ಆಗಿದೆ ಹರಿಯೋದು. ಸಮ್ಮರಲ್ಲಿ ಬಂದರೆ ಮೋಸ್ಟ್ಲಿ ಇಷ್ಟು ದೊಡ್ಡದಾಗಿ ಹರಿತಾ ಇರುತ್ತೆ ಅನಿಸುತ್ತೆ. ಅಲ್ಲಿ ಒಂದು ಗ್ರೂಪ್ ಬಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಎಲ್ಲ 4x4 ವೆಹಿಕಲ್ಸ್ ಅವರು ಅಲ್ಲಿ ನಿಲ್ಲಿಸ್ಕೊಂಡು ಫೋಟೋಶೂಟ್ ಏನೋ ಮಾಡ್ಕೊತಾ ಇದ್ದಾರೆ. ಬಟ್ ಇದೆ, ಈ ದಾರಿಲೇ ಹೋಗ್ಬೇಕದು. ನಮ್ಮ ಗಾಡಿ ಅಲ್ಲಿದೆ. ನಮ್ಮ ಗಾಡಿ ಬರೋಕ್ಕಾಗಲ್ಲ ಅಂದರು. ಸೊ ನಮಗೇನೆ ನಡ್ಕೊಂಡೋಗಿ ಅಂತ ಹೇಳೋದು. ಇಲ್ಲಿ ವಿಶೇಷ ಏನಂದರೆ ಬೆಟ್ಟಗಳು ಒಂದಿದ್ದಂಗೆ ಒಂದಿಲ್ಲ. ಇಲ್ಲಿ ನೋಡಿ ಇದು ಹೆಂಗಿದೆ. ಇದು ಆಲ್ಮೋಸ್ಟು ನಾವು ಲೇ ಲಡಾಖಲ್ಲಿ ಯಾವುದೋ ಮೂನ್ ಅಂತ ಏನೋ ಒಂದು ಬರುತ್ತೆ, ಆ ಪ್ಲೇಸ್ ಇದ್ದಂಗಿದೆ. ಅಲ್ಲೂ ಹಿಂಗೇನೆ ಬೆಟ್ಟಗಳು. ಇಲ್ಲಿ ವಿಚಿತ್ರ ಏನಂದರೆ ಒಂದು ಬೆಟ್ಟ ಇದ್ದಂಗೆ ಒಂದು ಬೆಟ್ಟ ಇಲ್ಲ. ಒಂದು ಬರೀ ಕಲ್ಲು, ಒಂದು ಬರೀ ಮಣ್ಣು, ಆ ಥರ. ಇಲ್ಲಿ ಇಷ್ಟು ಮೈನಸ್ ಟೆಂಪ್ರೇಚರ್ ಇದ್ದರೂ ಬಿಸಿಲು ಬೀಳ್ತಾ ಇದೆ. ಬಟ್ ಬಿಸಿಲು ಎಷ್ಟೇ ಬಿದ್ರೂ ನಮಗೆ ಚಳಿ ಅನಿಸ್ತಾ ಇದೆ ಇಲ್ಲಿ. ಯಾಕಂದರೆ ನಾವು ಹೈಟ್ ಬರ್ತಾ ಸಣ್ಣ ನಮಗೆ ತುಂಬ ಹತ್ರ ಆಗ್ತಾ ಇದ್ದಾನೆ. ಎಷ್ಟು ಶಾಖ ಇದೆ ಅಂದರೆ ಲೈಕ್ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ರೇಸ್ ಅಷ್ಟು ಬೀಳ್ತಾ ಇದೆ. ಹಿಂಗೆ ನಡೆಯೋಕ್ಕೆ ಭಯ ಆಗುತ್ತೆ. ಇದೆ ಸ್ಪಿತಿ ರಿವರ್. ಹಿಂಗೆ ಹರ್ಕೊಂಡು ಹೋಗುತ್ತೆ. ಇದು ಸ್ಪಿತಿ ನದಿ, ರಿವರು. ನದಿ ನೀರು ಏನು ಕೊರಿತಾ ಇದೆ. ನನಗೆ ಪ್ಯಾಂಗಾಂಗ್ ಜ್ಞಾಪಕ ಬರ್ತಾ ಇದೆ. ಪ್ಯಾಂಗಾಂಗಲ್ಲೂ ಹಿಂಗೆ ನೀರು ಕೊರಿತಾ ಇರುತ್ತೆ. ಒಂದು 5 ಸೆಕೆಂಡು ನಾವು ಕಾಲಿಡೋಕ್ಕಾಗಲ್ಲ ಒಳಗಡೆ. ಸೇಮ್ ಅದೇ ಥರ ಇದೆ ಈ ಸ್ಪಿತಿ ನದಿ ನೀರು ಕೂಡ. ನಾವು ಬಂದಿರೋದು ಕಾಜಾ ಹೋಮ್ ಸ್ಟೇ ಹೆಂಗಿದೆ ತೋರಿಸ್ತೀನಿ. ಇಲ್ಲಿ ಚಪ್ಪಲ್ ಬಿಚ್ಬಿಟ್ಟು ಒಳಗಡೆ ಹೋಗ್ಬೇಕು. ಇದೇ ನಮ್ಮದು ರೂಮು. ದಿಸ್ ಇಸ್ ದ ಬೆಡ್. ವಿಂಡೋ ಮತ್ತಿಲ್ಲಿ ಹಾಗೇ ಟಾಯ್ಲೆಟ್ ಇರುತ್ತೆ. ಬಟ್ ಯಾವ ನಲ್ಲಿಯೂ ನೀರು ಬರೋಲ್ಲ. ನೀರೆಲ್ಲ ಫ್ರೀಸ್ ಆಗಿಬಿಟ್ಟಿರುತ್ತೆ ಟ್ಯಾಂಕಲ್ಲಿ. ಸೊ ಆಚೆ ನೀರು ಇಟ್ಟಿರ್ತಾರೆ, ಅದನ್ನು ತೊಗೊಂಬಂದು ನಾವು ಬಕೆಟಿಗೆ ಫಿಲ್ ಮಾಡಿಕೊಂಡು ಈವನ್ ಕಮೋಡ್ಗೆ ಯೂಸ್ ಮಾಡಬೇಕಾಗುತ್ತೆ.
ಸೊ ಮೇನ್ ಥಿಂಗ್ ಇಸ್ ಇದು ನೋಡಿ, ವ್ಯೂ ಹೆಂಗಿದೆ ನೋಡಿ ಇಲ್ಲಿಂದ. ಇಲ್ಲೂ ನಮಗೆ ಬೆಡ್ಡಿಗೆ ಹೀಟರ್ಸ್ ಇದೆ, ಬಟ್ ಮಾರ್ನಿಂಗು ಕರೆಂಟ್ ಇರಲ್ವಂತೆ, ಸಂಜೆ ಮಾತ್ರ ಕರೆಂಟ್ ಬರುತ್ತಂತೆ ಇಲ್ಲಿ. ಸೊ ಸಂಜೆ ನಮಗೆ ಪ್ರಾಬ್ಲಮ್ ಆಗದೆ ಇದ್ದರೆ ಸಾಕು. ನಮ್ಮ ಲಗೇಜ್ ಎಲ್ಲ ಬಂದಿದೆ. ಈ ಹೋಮ್ ಸ್ಟೇ ಹೆಸರು ನೀಮಾ ಮಡ್ ಹೌಸ್ ಅಂತೆ. ನಾನು ಬಂದಾಗ ಅಂದ್ಕೊಂಡೆ ಏನಿದು ಪ್ಲಾಸ್ಟಿಂಗೇ ಮಾಡಿಲ್ಲ ಅಂತ, ಬಟ್ ಆದರೆ ಇದು ಬರೀ ಜೇಡಿ ಮಣ್ಣು ಥರ ಮಣ್ಣಲ್ಲಿ ಮಾಡಿರೋ ಥರ ಇದೆ. ಆಮೇಲೆ ಇಲ್ಲಿ ಮತ್ತೊಂದು, ನಾವು ಒಂದು ಫ್ಲೋರ್ ಹತ್ಕೊಂಡ್ಬಂದಿದ್ದೀವಿ ನಮ್ಮ ರೂಮಿಗೆ, ಫಸ್ಟ್ ಫ್ಲೋರು. ಆದ್ರೂ ಎಷ್ಟು ಉಪ್ಸೋ ಥರ ಆಗುತ್ತೆ. ಇಲ್ಲಿ ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಕಮ್ಮಿ ಇರೋದ್ರಿಂದ ಒಂದು ಸ್ವಲ್ಪ ನಾವೊಂದು 10 ಸ್ಟೆಪ್ಸು ಆ ಥರ ಹತ್ತಿದ್ರೂ ಬ್ರೀದಿಂಗ್ ಸ್ವಲ್ಪ ನಮಗೆ ಏರುಪೇರು ಅಂತ ಅನಿಸುತ್ತೆ. ಸೊ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಸ್ಪಿತಿಗೆ ಬರಬೇಕಂದ್ರೆ ಫಿಟ್ನೆಸ್ ಇಸ್ ದ ಮೇನ್ ಥಿಂಗ್. ನಾವು ಟ್ಯಾಬೋಯಿಂದ ಕಾಜಾಗೆ ಬರೋವಾಗ ಆನ್ ದ ವೇ ನಿಮಗೇನು ಊಟಕ್ಕೆ ಸಿಗೋಲ್ಲ. ಸೊ ಇದರ್ ನೀವು ಟ್ಯಾಬೋದಲ್ಲೇ ಏನಾದರೂ ಪ್ಯಾಕ್ ಮಾಡ್ಕೊಂಡು ಬರಬೇಕು ಲಂಚಿಗೆ. ಇಲ್ಲಾಂದರೆ ನೀವು ಹೋಮ್ ಸ್ಟೇ ಬುಕ್ ಮಾಡಿರ್ತಿರಲ್ಲ, ಅಲ್ಲಿ ನೀವು ಲಂಚನ್ನ ಪ್ರಿಪೇರ್ ಮಾಡೋಕ್ಕೆ ಮೊದಲೇ ಹೇಳಿರಬೇಕು. ಆನ್ ದ ವೇ ನಿಮ್ಗೆ ಯಾವ ರೆಸ್ಟೋರೆಂಟ್ಸು ಏನೂ ಸಿಗೋಲ್ಲ ಊಟಕ್ಕೆ. ನಾವು ಇವ್ರಿಗೆ ಲಂಚು ಮಾಡಿಕೊಡಿ ಅಂತ ಕೇಳಿದ್ವಿ. ಲಂಚ್ ರೆಡಿಯಾಗಿದೆ, ಬಂದಿದ್ದೀವಿ. ಸೊ ಹಿಂಗಿರುತ್ತೆ ಸೀಟಿಂಗ್ ಏರಿಯಾ. ಇಲ್ಲೆಲ್ಲ ಸೀಟಿಂಗ್ ಏರಿಯಾ, ಇದು ವ್ಯೂ ಇದು.